ನರಹರಿ ಸದಾಶಿವ ದೇವಸ್ಥಾನವು ದಕ್ಷಿಣ ಕನ್ನಡ ಜಿಲ್ಲೆಯ ಮೆಲ್ಕಾರ್ ಸಮೀಪದ ನರಹರಿ ಬೆಟ್ಟದ ಶಿಖರದಲ್ಲಿ ನೆಲೆಗೊಂಡಿರುವ ಅತ್ಯಂತ ಪುರಾತನ, ಪವಿತ್ರ ಮತ್ತು ಐತಿಹಾಸಿಕ ಕ್ಷೇತ್ರವಾಗಿದೆ. ಮಂಗಳೂರು ನಗರದಿಂದ ಸುಮಾರು 28 ಕಿಲೋಮೀಟರ್ ಹಾಗೂ ಬಂಟ್ವಾಳದ ಬಿ.ಸಿ. ರೋಡ್ನಿಂದ ಸುಮಾರು 4 ಕಿಲೋಮೀಟರ್ ದೂರದಲ್ಲಿರುವ ಈ ದಿವ್ಯ ಕ್ಷೇತ್ರವು ಸಮುದ್ರ ಮಟ್ಟದಿಂದ ಸುಮಾರು 1000 ಅಡಿ ಎತ್ತರದಲ್ಲಿ ಭವ್ಯವಾಗಿ ನಿಂತಿದ್ದು ಪ್ರಕೃತಿಯ ಸೌಂದರ್ಯ, ಪುರಾಣಗಳ ಮಹಿಮೆ, ಆಧ್ಯಾತ್ಮಿಕ ಶಕ್ತಿ ಹಾಗೂ ಶೈವ ವೈಷ್ಣವ ಪರಂಪರೆಯ ಅನನ್ಯ ಸಂಗಮವಾಗಿ ಭಕ್ತರನ್ನು ಶತಮಾನಗಳಿಂದ ತನ್ನತ್ತ ಸೆಳೆಯುತ್ತಿದೆ. ಸ್ಥಳೀಯ ಜನರು ಈ ಪವಿತ್ರ ಬೆಟ್ಟವನ್ನು ಅಪಾರ ಭಕ್ತಿಯಿಂದ ಭೂಮಿಯ ಕೈಲಾಸ ಎಂದು ಕರೆಯುತ್ತಾರೆ. ಈ ಹೆಸರು ಕೇವಲ ಗೌರವ ಸೂಚಕವಲ್ಲ, ಇಲ್ಲಿನ ದೈವಿಕ ವಾತಾವರಣ, ಪ್ರಕೃತಿಯ ಮೌನ, ಬೆಟ್ಟದ ತುದಿಯಲ್ಲಿರುವ ದೇವಾಲಯದ ಮಹಿಮೆ ಹಾಗೂ ಇಲ್ಲಿಗೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನಿಗೂ ಅನುಭವವಾಗುವ ಆತ್ಮಶಾಂತಿ ಈ ಹೆಸರಿಗೆ ಸಮರ್ಥನೆ ನೀಡುತ್ತವೆ. ನರಹರಿ ಪರ್ವತದ ಇತಿಹಾಸವು ಸಾವಿರಾರು ವರ್ಷಗಳ ಹಿಂದಿನ ಮಹಾಭಾರತದ ಕಾಲದೊಂದಿಗೆ ಸಂಬಂಧ ಹೊಂದಿದೆ ಎಂದು ಸ್ಥಳೀಯ ಸಂಪ್ರದಾಯಗಳು ಹಾಗೂ ಜನಪದ ನಂಬಿಕೆಗಳು ತಿಳಿಸುತ್ತವೆ. ಕುರುಕ್ಷೇತ್ರದ ಮಹಾಯುದ್ಧದ ನಂತರ ಧರ್ಮವು ಸ್ಥಾಪನೆಯಾದರೂ ಯುದ್ಧದಲ್ಲಿ ಸಂಭವಿಸಿದ ಅಪಾರ ರಕ್ತಪಾತ, ಬಂಧು ಬಳಗದ ನಾಶ ಹಾಗೂ ಅನೇಕ ವೀರರ ಮರಣವು ಅರ್ಜುನನ ಮನಸ್ಸಿನಲ್ಲಿ ಆಳವಾದ ನೋವು ಮತ್ತು ಪಾಪಪ್ರಜ್ಞೆಯನ್ನು ಉಂಟುಮಾಡಿತು ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನ ಮಾರ್ಗದರ್ಶನದಲ್ಲಿ ಅರ್ಜುನನು ತನ್ನ ಆತ್ಮಶುದ್ಧಿಗಾಗಿ ತಪಸ್ಸು ಮಾಡಲು ಸೂಕ್ತವಾದ ಸ್ಥಳವನ್ನು ಹುಡುಕಿದನು. ಆಗ ಶ್ರೀಕೃಷ್ಣ ಮತ್ತು ಅರ್ಜುನ ಇಬ್ಬರೂ ಈ ದಕ್ಷಿಣ ಭಾರತದ ಪವಿತ್ರ ಬೆಟ್ಟವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ದೀರ್ಘಕಾಲ ಧ್ಯಾನ, ತಪಸ್ಸು ಮತ್ತು ಶಿವಾರಾಧನೆಯಲ್ಲಿ ತೊಡಗಿದರು ಎಂಬ ದಂತಕಥೆ ಪ್ರಸಿದ್ಧವಾಗಿದೆ. ಮಹಾಭಾರತದಲ್ಲಿ ಅರ್ಜುನನನ್ನು ನರ ಎಂದು, ಶ್ರೀಕೃಷ್ಣನನ್ನು ಹರಿ ಎಂದು ಉಲ್ಲೇಖಿಸಲಾಗಿರುವುದರಿಂದ ಈ ಬೆಟ್ಟವು ನರಹರಿ ಪರ್ವತ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಯಿತು ಎಂದು ಭಕ್ತರು ನಂಬುತ್ತಾರೆ. ಈ ಪರ್ವತವು ಕೇವಲ ಒಂದು ಭೌಗೋಳಿಕ ಪ್ರದೇಶವಲ್ಲ, ಇದು ಧರ್ಮ, ತ್ಯಾಗ, ಪ್ರಾಯಶ್ಚಿತ್ತ ಮತ್ತು ಮೋಕ್ಷದ ಸಂದೇಶವನ್ನು ಸಾರುವ ಪವಿತ್ರ ಕ್ಷೇತ್ರವೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿನ ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಮರ, ಪ್ರತಿಯೊಂದು ಗಾಳಿ ಮತ್ತು ಪ್ರತಿಯೊಂದು ಹೆಜ್ಜೆಯೂ ಮಹಾಭಾರತದ ಯುಗದ ನೆನಪುಗಳನ್ನು ಹೊತ್ತು ಸಾಗುತ್ತಿದೆ ಎಂಬ ಭಾವನೆ ಭಕ್ತರಲ್ಲಿ ಮೂಡುತ್ತದೆ. ದೇವಸ್ಥಾನವನ್ನು ತಲುಪಲು ಭಕ್ತರು 333 ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತಬೇಕು. ಈ ಮೆಟ್ಟಿಲುಗಳನ್ನು ಹತ್ತುವುದು ಕೇವಲ ದೈಹಿಕ ಪ್ರಯಾಣವಲ್ಲ, ಅದು ಆತ್ಮಶುದ್ಧಿಯ ಯಾತ್ರೆಯೆಂದು ಭಾವಿಸಲಾಗುತ್ತದೆ. ಪ್ರತಿಯೊಂದು ಮೆಟ್ಟಿಲು ಜೀವನದ ಒಂದು ಹಂತವನ್ನು, ಪ್ರತಿಯೊಂದು ಹೆಜ್ಜೆ ಒಂದು ಪಾಪದ ಪರಿಹಾರವನ್ನು ಮತ್ತು ಪ್ರತಿಯೊಂದು ಉಸಿರು ಶಿವಸ್ಮರಣೆಯನ್ನು ಪ್ರತಿನಿಧಿಸುತ್ತದೆ ಎಂಬ ನಂಬಿಕೆಯಿದೆ. ಮೆಟ್ಟಿಲುಗಳ ಬದಿಯಲ್ಲಿ ಮತ್ತು ಕಂಬಿಬೇಲಿಗಳ ಮೇಲೆ ಶಿವ ಶಿವ ಎಂಬ ಪವಿತ್ರ ನಾಮವನ್ನು ಬರೆಯಲಾಗಿದೆ. ಭಕ್ತರು ಪ್ರತಿಯೊಂದು ಹೆಜ್ಜೆಯೊಂದಿಗೆ ಶಿವ ಶಿವ ಎಂದು ಜಪಿಸುತ್ತಾ ಏರುವುದರಿಂದ ಅವರ ಮನಸ್ಸು ಏಕಾಗ್ರವಾಗುತ್ತದೆ, ದೈಹಿಕ ಆಯಾಸ ಕಡಿಮೆಯಾಗುತ್ತದೆ ಹಾಗೂ ಆಧ್ಯಾತ್ಮಿಕ ಅನುಭವ ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತದೆ. ಮಳೆಗಾಲದಲ್ಲಿ ಹಸಿರಿನಿಂದ ಕಂಗೊಳಿಸುವ ಬೆಟ್ಟ, ಚಳಿಗಾಲದಲ್ಲಿ ಆವರಿಸುವ ಮಂಜು, ಬೇಸಿಗೆಯಲ್ಲಿಯೂ ತಂಪಾದ ಗಾಳಿ ಮತ್ತು ಪಕ್ಷಿಗಳ ಕಲರವ ಭಕ್ತರ ಮನಸ್ಸಿಗೆ ಅಪಾರ ಸಂತೋಷವನ್ನು ನೀಡುತ್ತವೆ. ಮೆಟ್ಟಿಲುಗಳ ಮಧ್ಯೆ ನಿಂತು ಕೆಳಗಿನ ಗ್ರಾಮಗಳು, ಹಸಿರು ಹೊಲಗಳು, ತೆಂಗಿನ ತೋಟಗಳು ಹಾಗೂ ದೂರದ ಬೆಟ್ಟಗಳ ದೃಶ್ಯವನ್ನು ನೋಡಿದಾಗ ಪ್ರಕೃತಿಯ ವೈಭವ ಮನಸ್ಸನ್ನು ಮಂತ್ರಮುಗ್ಧಗೊಳಿಸುತ್ತದೆ. ಇತ್ತೀಚಿನ ವರ್ಷಗಳಲ್ಲಿ ವಯೋವೃದ್ಧರು, ಅಂಗವಿಕಲರು ಹಾಗೂ ಆರೋಗ್ಯ ಸಮಸ್ಯೆ ಹೊಂದಿರುವ ಭಕ್ತರ ಅನುಕೂಲಕ್ಕಾಗಿ ಬೆಟ್ಟದ ಮೇಲಿನ ದೇವಾಲಯಕ್ಕೆ ವಾಹನಗಳು ತೆರಳಬಹುದಾದ ರಸ್ತೆಯನ್ನು ನಿರ್ಮಿಸಲಾಗಿದೆ. ಆದಾಗ್ಯೂ ಹೆಚ್ಚಿನ ಭಕ್ತರು ಇಂದಿಗೂ ಸಂಪ್ರದಾಯಬದ್ಧವಾದ ಕಲ್ಲಿನ ಮೆಟ್ಟಿಲುಗಳನ್ನೇ ಆಯ್ಕೆ ಮಾಡುತ್ತಾರೆ, ಏಕೆಂದರೆ ಆ ಮಾರ್ಗವೇ ನಿಜವಾದ ತೀರ್ಥಯಾತ್ರೆಯ ಅನುಭವವನ್ನು ನೀಡುತ್ತದೆ ಎಂದು ಅವರು ನಂಬುತ್ತಾರೆ. ನರಹರಿ ಪರ್ವತದ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಇಲ್ಲಿ ಇರುವ 4 ಪವಿತ್ರ ತೀರ್ಥಕುಂಡಗಳು.
ಇವು ಸಾಮಾನ್ಯ ನೀರಿನ ಕೊಳಗಳಲ್ಲ. ಪ್ರತಿಯೊಂದು ತೀರ್ಥವೂ ವಿಶಿಷ್ಟವಾದ ಆಕಾರ, ದೈವಿಕ ಮಹತ್ವ ಹಾಗೂ ಆಧ್ಯಾತ್ಮಿಕ ಸಂದೇಶವನ್ನು ಒಳಗೊಂಡಿದೆ. ಮೊದಲನೆಯ ತೀರ್ಥವು ಶಂಖದ ಆಕಾರದಲ್ಲಿದ್ದು ಶಂಖ ತೀರ್ಥ ಎಂದು ಕರೆಯಲ್ಪಡುತ್ತದೆ. ಶಂಖವು ಹಿಂದೂ ಧರ್ಮದಲ್ಲಿ ಓಂಕಾರದ ನಾದ, ಸೃಷ್ಟಿಯ ಆರಂಭ, ಶುದ್ಧತೆ ಮತ್ತು ವಿಷ್ಣುವಿನ ದೈವಿಕ ಸಂಕೇತವಾಗಿದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಶ್ರೀಕೃಷ್ಣನು ತನ್ನ ದೈವಿಕ ಶಕ್ತಿಯಿಂದ ಈ ತೀರ್ಥವನ್ನು ಸೃಷ್ಟಿಸಿ ಯುದ್ಧಾನಂತರದ ಪಾಪಗಳನ್ನು ತೊಳೆದು ಹಾಕಲು ಅರ್ಜುನನಿಗೆ ಇಲ್ಲಿ ಸ್ನಾನ ಮಾಡಲು ಸೂಚಿಸಿದನು. ಈ ತೀರ್ಥದಲ್ಲಿ ಭಕ್ತಿಯಿಂದ ಸ್ನಾನ ಮಾಡಿದರೆ ಮನಸ್ಸಿನ ಅಶಾಂತಿ ದೂರವಾಗಿ ಆತ್ಮಶಾಂತಿ, ಮಾನಸಿಕ ನೆಮ್ಮದಿ ಹಾಗೂ ಚಿತ್ತಶುದ್ಧಿ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಎರಡನೆಯ ತೀರ್ಥವು ಸುದರ್ಶನ ಚಕ್ರದ ಆಕಾರದಲ್ಲಿದ್ದು ಚಕ್ರತೀರ್ಥ ಎಂದು ಪ್ರಸಿದ್ಧವಾಗಿದೆ. ಸುದರ್ಶನ ಚಕ್ರವು ಶ್ರೀ ಮಹಾವಿಷ್ಣುವಿನ ದೈವಿಕ ಆಯುಧವಾಗಿದ್ದು ಧರ್ಮರಕ್ಷಣೆ, ಅಧರ್ಮನಾಶ ಹಾಗೂ ಕಾಲಚಕ್ರದ ಸಂಕೇತವಾಗಿದೆ. ದಂತಕಥೆಯ ಪ್ರಕಾರ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಬಳಸಿ ಗಟ್ಟಿಯಾದ ಬಂಡೆಯನ್ನು ಭೇದಿಸಿ ಈ ತೀರ್ಥವನ್ನು ನಿರ್ಮಿಸಿದನು. ಈ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ದುಷ್ಟಶಕ್ತಿಗಳ ಪ್ರಭಾವ ದೂರವಾಗುತ್ತದೆ, ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತವೆ ಹಾಗೂ ಧರ್ಮ ಮಾರ್ಗದಲ್ಲಿ ನಡೆಯುವ ಶಕ್ತಿ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಮೂರನೆಯ ತೀರ್ಥವು ವಿಷ್ಣುವಿನ ಗದೆಯ ಆಕಾರದಲ್ಲಿದ್ದು ಗದಾ ತೀರ್ಥ ಎಂದು ಕರೆಯಲ್ಪಡುತ್ತದೆ. ಗದೆಯು ಶಕ್ತಿ, ಧೈರ್ಯ, ಸ್ಥೈರ್ಯ ಹಾಗೂ ವಿಜಯದ ಸಂಕೇತವಾಗಿದೆ. ಈ ತೀರ್ಥದ ನೀರಿಗೆ ಔಷಧೀಯ ಗುಣಗಳಿವೆ ಎಂದು ಸ್ಥಳೀಯರು ನಂಬುತ್ತಾರೆ. ಬೆಟ್ಟದ ನೈಸರ್ಗಿಕ ಜಲಮೂಲಗಳಿಂದ ಹರಿದು ಬರುವ ಈ ನೀರು ದೇಹಕ್ಕೆ ಚೈತನ್ಯ ನೀಡುತ್ತದೆ, ಅನೇಕ ದೈಹಿಕ ಕಾಯಿಲೆಗಳಿಗೆ ಪರಿಹಾರವಾಗುತ್ತದೆ ಹಾಗೂ ಭಕ್ತರಿಗೆ ಹೊಸ ಉತ್ಸಾಹವನ್ನು ತುಂಬುತ್ತದೆ ಎಂಬ ಸಂಪ್ರದಾಯವಿದೆ. ನಾಲ್ಕನೆಯ ಹಾಗೂ ಅಂತಿಮ ತೀರ್ಥವು ಕಮಲದ ಆಕಾರದಲ್ಲಿದ್ದು ಪದ್ಮತೀರ್ಥ ಎಂದು ಪ್ರಸಿದ್ಧವಾಗಿದೆ. ಕಮಲವು ಶುದ್ಧತೆ, ವೈರಾಗ್ಯ, ಆಧ್ಯಾತ್ಮಿಕ ವಿಕಾಸ ಹಾಗೂ ಮೋಕ್ಷದ ಸಂಕೇತವಾಗಿದೆ. ಶುದ್ಧೀಕರಣ ಯಾತ್ರೆಯ ಕೊನೆಯ ಹಂತವೆಂದು ಪರಿಗಣಿಸಲ್ಪಡುವ ಈ ತೀರ್ಥದಲ್ಲಿ ಸ್ನಾನ ಮಾಡಿದ ನಂತರವೇ ಭಕ್ತರು ಮುಖ್ಯ ದೇವಾಲಯಕ್ಕೆ ತೆರಳಿ ನರಹರಿ ಸದಾಶಿವನ ದರ್ಶನ ಪಡೆಯುತ್ತಾರೆ. ಈ 4 ತೀರ್ಥಗಳ ಕ್ರಮಬದ್ಧ ಸ್ನಾನವು ದೇಹ, ಮನಸ್ಸು, ಬುದ್ಧಿ ಹಾಗೂ ಆತ್ಮದ ಶುದ್ಧೀಕರಣವನ್ನು ಪ್ರತಿನಿಧಿಸುತ್ತದೆ ಎಂದು ಭಕ್ತರು ನಂಬುತ್ತಾರೆ. ದೇವಸ್ಥಾನದ ಮುಖ್ಯ ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿರುವ ನರಹರಿ ಸದಾಶಿವನು ಶೈವ ಹಾಗೂ ವೈಷ್ಣವ ಸಂಪ್ರದಾಯಗಳ ಸಮನ್ವಯದ ದಿವ್ಯ ರೂಪವೆಂದು ಭಕ್ತರು ಭಾವಿಸುತ್ತಾರೆ. ಇಲ್ಲಿ ಶಿವನ ಆರಾಧನೆಯ ಜೊತೆಗೆ ಶ್ರೀಹರಿಯ ಸ್ಮರಣೆಯು ಸಮಾನವಾಗಿ ನಡೆಯುವುದು ಈ ಕ್ಷೇತ್ರದ ವಿಶಿಷ್ಟತೆಯಾಗಿದೆ. ದೇವಸ್ಥಾನದ ವಾತಾವರಣವು ಅತ್ಯಂತ ಶಾಂತವಾಗಿದ್ದು ಗಂಟೆಗಳ ನಾದ, ವೇದಮಂತ್ರಗಳ ಘೋಷ, ಧೂಪದ ಪರಿಮಳ, ದೀಪಗಳ ಜ್ಯೋತಿ ಹಾಗೂ ಭಕ್ತರ ಭಜನೆಗಳು ಸಂಪೂರ್ಣ ಪರಿಸರವನ್ನು ದೈವಿಕತೆಯಿಂದ ತುಂಬಿಸುತ್ತವೆ. ಮಹಾಶಿವರಾತ್ರಿ, ಕಾರ್ತಿಕ ಮಾಸ, ಸೋಮವಾರಗಳು, ಶ್ರಾವಣ ಮಾಸ, ಪ್ರದೋಷ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಉತ್ಸವಗಳ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಇಲ್ಲಿಗೆ ಆಗಮಿಸಿ ವಿಶೇಷ ಪೂಜೆ, ಅಭಿಷೇಕ, ರುದ್ರಪಾರಾಯಣ ಹಾಗೂ ಅನ್ನದಾನಗಳಲ್ಲಿ ಭಾಗವಹಿಸುತ್ತಾರೆ. ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಬೆಟ್ಟದ ಶಿಖರದಿಂದ ಕಾಣುವ ಪ್ರಕೃತಿಯ ಅದ್ಭುತ ದೃಶ್ಯ ಭಕ್ತರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಸೂರ್ಯನ ಮೊದಲ ಕಿರಣಗಳು ದೇವಾಲಯದ ಗೋಪುರವನ್ನು ಸ್ಪರ್ಶಿಸುವ ಕ್ಷಣ ಭಕ್ತರಿಗೆ ಅಪೂರ್ವ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ. ಸಂಜೆ ವೇಳೆಯಲ್ಲಿ ಬೆಟ್ಟದ ಮೇಲಿಂದ ಕಾಣುವ ಸೂರ್ಯಾಸ್ತದ ದೃಶ್ಯವು ಪ್ರಕೃತಿಯ ಅದ್ಭುತ ಕಲಾಕೃತಿಯಂತೆ ತೋರುತ್ತದೆ. ಮಳೆಗಾಲದಲ್ಲಿ ಮೋಡಗಳು ದೇವಾಲಯವನ್ನು ಸುತ್ತುವರಿದು ದೈವಿಕ ಲೋಕದ ಅನುಭವವನ್ನು ಉಂಟುಮಾಡುತ್ತವೆ. ಬೆಟ್ಟದ ಸುತ್ತಲಿನ ದಟ್ಟ ಹಸಿರು ಕಾಡು, ವಿವಿಧ ಔಷಧೀಯ ಸಸ್ಯಗಳು, ಅಪರೂಪದ ಪಕ್ಷಿಗಳು ಹಾಗೂ ನೈಸರ್ಗಿಕ ಜೀವ ವೈವಿಧ್ಯವು ಈ ಕ್ಷೇತ್ರದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತವೆ. ಅನೇಕ ಯೋಗಿಗಳು, ಸನ್ಯಾಸಿಗಳು ಹಾಗೂ ಸಾಧಕರು ಈ ಪ್ರದೇಶದಲ್ಲಿ ಧ್ಯಾನ ಮತ್ತು ತಪಸ್ಸು ನಡೆಸಿದ್ದಾರೆ ಎಂಬ ಸ್ಥಳೀಯ ನಂಬಿಕೆ ಇದೆ.
ಇಲ್ಲಿ ಕೆಲವು ಸಮಯ ಮೌನವಾಗಿ ಕುಳಿತು ಧ್ಯಾನ ಮಾಡಿದರೆ ಮನಸ್ಸಿಗೆ ವಿಶಿಷ್ಟವಾದ ನೆಮ್ಮದಿ ದೊರೆಯುತ್ತದೆ ಎಂದು ಅನೇಕ ಭಕ್ತರು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ನರಹರಿ ಸದಾಶಿವ ದೇವಸ್ಥಾನವು ಕೇವಲ ಒಂದು ಪೂಜಾ ಕೇಂದ್ರವಲ್ಲ, ಇದು ಭಕ್ತಿ, ಪ್ರಕೃತಿ, ಇತಿಹಾಸ, ಪುರಾಣ, ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕತೆಯ ಜೀವಂತ ಸಂಗಮವಾಗಿದೆ. ಪ್ರತಿಯೊಂದು ಮೆಟ್ಟಿಲು ಭಕ್ತಿಯನ್ನು ಕಲಿಸುತ್ತದೆ, ಪ್ರತಿಯೊಂದು ತೀರ್ಥ ಶುದ್ಧತೆಯನ್ನು ಸಾರುತ್ತದೆ, ಪ್ರತಿಯೊಂದು ಕಲ್ಲು ಮಹಾಭಾರತದ ನೆನಪುಗಳನ್ನು ಉಳಿಸಿಕೊಂಡಿದೆ ಹಾಗೂ ಪ್ರತಿಯೊಂದು ಗಾಳಿಯು ಶಿವ ಶಿವ ಎಂಬ ಪವಿತ್ರ ನಾಮವನ್ನು ಪ್ರತಿಧ್ವನಿಸುವಂತೆ ಅನುಭವವಾಗುತ್ತದೆ. ಈ ಕ್ಷೇತ್ರಕ್ಕೆ ಆಗಮಿಸುವ ಪ್ರತಿಯೊಬ್ಬ ಭಕ್ತನೂ ತನ್ನ ಜೀವನದ ಚಿಂತೆಗಳನ್ನು ಕ್ಷಣಕಾಲ ಮರೆತು ದೈವಿಕ ಶಾಂತಿಯ ಅನುಭವವನ್ನು ಪಡೆಯುತ್ತಾನೆ. ಪ್ರಕೃತಿ ಮತ್ತು ಪರಮಾತ್ಮ ಒಂದಾಗಿರುವ ಈ ಪವಿತ್ರ ಸ್ಥಳವು ಇಂದಿಗೂ ಸಾವಿರಾರು ಭಕ್ತರಿಗೆ ನಂಬಿಕೆ, ಭರವಸೆ, ಧೈರ್ಯ ಹಾಗೂ ಆತ್ಮಶಾಂತಿಯ ಬೆಳಕನ್ನು ನೀಡುತ್ತಿದ್ದು, ನರಹರಿ ಪರ್ವತವು ಯುಗಯುಗಾಂತರಗಳವರೆಗೆ ಭೂಮಿಯ ಕೈಲಾಸವಾಗಿ, ಮಹಾಭಾರತದ ದೈವಿಕ ಪರಂಪರೆಯ ಸ್ಮಾರಕವಾಗಿ ಹಾಗೂ ಭಕ್ತಿ ಮತ್ತು ಮೋಕ್ಷದ ಶಾಶ್ವತ ಸಂಕೇತವಾಗಿ ಉಳಿಯಲಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.